ಸಲುವಾಗಿ ಇವತ್ತು ಬೆಳಗಾವಿ ಸಿಟಿದಲ್ಲಿ ನಾವು ರೋಲ್ ಕಾಲ್ ಮಾಡಿದ್ವಿ. ನಿನ್ನೆ ರಾತ್ರಿಯಿಂದ ಹೊರಗಡೆಯಿಂದ ಸಾಕಷ್ಟು ಆಫೀಸಸ್ ಮತ್ತು ಸ್ಟಾಫ್ ಇಲ್ಲಿ ಬೆಳಗಾವಿಗೆ ಬಂದು ರಿಪೋರ್ಟ್ ಮಾಡಿದ್ದಾರೆ. ಸೊ ಈವರೆಗೆ ನಮ್ಮಲ್ಲಿ ಹೊರಗಡೆಯಿಂದ 4 ಎಸ್ ಪಿ ರ್ಯಾಂಕ್ ಆಫೀಸಸ್ ಬಂದಿದ್ದಾರೆ ಮತ್ತು ನಮ್ಮಲ್ಲಿ 3 ಆಲ್ರೆಡಿ ಇದ್ದಾರೆ. ಸೊ ಅದಕ್ಕೆ ಎಲ್ಲ ಸೇರಿ ಮತ್ತು 7 ಎಸ್ ಪಿ ರ್ಯಾಂಕ್ ಆಫೀಸಸ್ ಬಂದೋಬಸ್ದಲ್ಲಿ ಇರ್ತಾರೆ. ಈಗ DYSP ಹೊರಗಡೆಯಿಂದ ಬಂದವರು 26 ಇದ್ದಾರೆ ಮತ್ತು ಲೋಕಲಿಂದ 8 ACP ಸಿಗ್ತಾರೆ. ಸೊ ಟೋಟಲ್ ಇಸ್ 31. ಈಗ PI ಆಫೀಸಸ್ ರ್ಯಾಂಕ್ದಲ್ಲಿ ಹೊರಗಡೆಯಿಂದ 89 ಇನ್ಸ್ಪೆಕ್ಟರ್ಸ್ ಬಂದಿದ್ದಾರೆ ಮತ್ತು ಲೋಕಲ್ 20 ಇನ್ಸ್ಪೆಕ್ಟರ್ಸ್ ಇದ್ದಾರೆ. ಸೊ ಇದರಲ್ಲಿ ಟೋಟಲ್ 109 ಇನ್ಸ್ಪೆಕ್ಟರ್ಸ್ ಇದ್ದಾರೆ. ಆ ಜೊತೆಗೆ ಮತ್ತು PSI ರ್ಯಾಂಕ್ದಲ್ಲಿ ಹೊರಗಡೆ ಮತ್ತು ಲೋಕಲ್ ಸೇರಿ ಟೋಟಲ್ 130 PSI ರ್ಯಾಂಕ್ ಆಫೀಸರ್ಸ್ ಇದ್ದಾರೆ. HCPC ಸೇರಿ ಲೋಕಲ್ ಮತ್ತು ಹೊರಗಡೆಯಿಂದ ಬಂದವರು ವಿ ಹ್ಯಾವ್ ಅ ಟೋಟಲ್ ಆಫ್ ಅರೌಂಡ್ 3200 HCPC ಮತ್ತು 562 ಹೋಮ್ ಗಾರ್ಡ್ಸ್ ಈಗ ನಮ್ಮಲ್ಲಿ ಬಂದಿದ್ದಾರೆ. ಎಲ್ಲದೆ KSRP ಪ್ಲಟೂನ್ಸ್ ಅದಕ್ಕೆ ನಮ್ಮಲ್ಲಿ 10 ಪ್ಲಟೂನ್ಸ್ ಇದ್ದಾವೆ. ಸೊ ಇದು ಎಲ್ಲ ಮ್ಯಾನ್ ಪವರ್ ಬಗ್ಗೆ ಇದು ನಮ್ಮ ಪ್ರಿಪ್ರೇಷನ್ ಇದೆ. ಇದು ಬಿತ್ತು ಮತ್ತು ನಾವು ಭಾಳ ಮುಂಚೆಯಿಂದ ನಾವು ಅಡ್ವಾನ್ಸ್ ಪ್ರಿಪ್ರೇಷನ್ ನಾವು ಮಾಡಿದ್ದೀವಿ. ಫ್ರಮ್ ದ ಲಾಸ್ಟ್ 10 days ನಾವು ಎಲ್ಲ ಸಿಟಿ 100% ಎಲ್ಲ ಏರಿಯಾಗೆ ನಾವು ಕವರ್ ಮಾಡಿದ್ವಿ. ರೂಟ್ ಮಾರ್ಚ್ ನಾವು ಸಾಕಷ್ಟು ರೂಟ್ ಮಾರ್ಚ್ ನಾವು ಮಾಡಿದ್ವಿ ಮತ್ತು ಫುಡ್ ಪೆಟ್ರೋಲಿಂಗ್ ಫ್ರಮ್ ದ ಲಾಸ್ಟ್ 2 months ನಾವು ಪ್ರತಿ ಸಾಯಂಕಾಲ ಎಲ್ಲ ಕಡೆಗೆ ನಾವು ಫುಡ್ ಪೆಟ್ರೋಲಿಂಗ್ ಮಾಡ್ತಾಯಿದ್ವಿ. ಅದು ಲೋಕಲ್ ಆಫೀಸಸ್ಸಿಂದ ಮತ್ತು ಕೆಲವೊಂದು ಸತಿ ನಾನು ಕೂಡ ಹೋಗಿದ್ದೀನಿ, DCP ಎಲ್ಲನೂ ಕೂಡ ಹೋಗಿದ್ದಾರೆ. ಸೊ ವಿ ಹ್ಯಾವ್ ಡನ್ ಆಲ್ ಆರ್ ಹೋಮ್ ವರ್ಕ್. ಸಿಟಿದಲ್ಲಿ ಈಗ ಸದ್ಯಕ್ಕೆ ನಾವು 570 CCTV ಕ್ಯಾಮ್ರಾಸ್ ಇದು ಗಣೇಶ ಸಲುವಾಗಿ ನಾವು ಇನ್ಸ್ಟಾಲ್ ಮಾಡಿದ್ವಿ. ಈ ಅಲ್ಲದೆ ಮತ್ತು ವಿ ಆರ್ ಆಲ್ಸೋ ಯೂಸಿಂಗ್ ಪ್ಲೆನಿ ಆಫ್ ವಿಡಿಯೋ ಕ್ಯಾಮ್ರಾಸ್. ನಮ್ಮ ಸ್ಟೇಷನ್ದಲ್ಲಿ 2 ವಿಡಿಯೋ ಕ್ಯಾಮ್ರಾಸ್ ಮತ್ತು ಬಡಗೆಯಿಂದ ಕೂಡ ನಾವು ವಿಡಿಯೋ ಕ್ಯಾಮ್ರಾಸ್ ನಾವು ತೊಗೊಳಿದ್ವಿ. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ಬೀಯಿಂಗ್ ಡನ್. ಡ್ರೋನ್ ಕ್ಯಾಮ್ರಾಸ್ ಕೂಡ ನಾವು ಯೂಸ್ ಮಾಡಿದ್ವಿ. ಆಲ್ರೆಡಿ ಫ್ರಮ್ ದ ಲಾಸ್ಟ್ 1 week ಡ್ರೋನ್ಸ್ ಮುಖಾಂತರ ನಾವು ಸ್ವಲ್ಪ ಏರಿಯಲ್ ಸರ್ವೇಲೆನ್ಸ್ ನಾವು ಮಾಡಿದ್ವಿ, ಸ್ವಲ್ಪ ಏರಿಯಲ್ ಸರ್ಚ್ ನಾವು ಮಾಡಿದ್ವಿ. ಈಗ ರೂಫ್ ಟಾಪ್ ಮೇಲೆ ಮನೆ ಮೇಲೆ ಏನೇನಿದೆ ಅದು ಎಲ್ಲ ನಾವು ಚೆಕ್ ಮಾಡಿದ್ವಿ. ಸೊ ಅದು ಆಗಿತ್ತು ಮತ್ತು ಇವತ್ತು ಕೂಡ ಏನು ನಾವು ಮಾಡ್ತಾಯಿದ್ವಿ ಮತ್ತು ನಾಳೆ ಪ್ರೊಸೆಷನ್ ಮುಂಚೆ ಅದು ಕೂಡ ನಾವು ಮಾಡ್ತೀವಿ. ಸೆನ್ಸಿಟಿವ್ ಏರಿಯಾಸ್ ಅದಕ್ಕೆ ನನ್ನ ಪ್ರಕಾರ ಆ ಥರ ಯಾವುದೂ ಇಲ್ಲ. ಯಾಕಂದರೆ ನಾವು ಹುಷಾರಿದ್ದರೆ ಎವ್ರಿಥಿಂಗ್ ವಿಲ್ ಬಿ ಫೈನ್. ನಾವು ಹುಷಾರಿಲ್ಲ ಅಂದರೆ ಮತ್ತು ನಾರ್ಮಲ್ ಏರಿಯಾಸ್ ಅದು ಕೂಡ ಸೆನ್ಸಿಟಿವ್ ಆಗ್ಬೋದು. ನಾವು ಹುಷಾರು ಇದ್ದರೆ ನಾವು ವಿ ಟೇಕ್ ಆಲ್ ದ ಸ್ಟೆಪ್ಸ್, ಎವ್ರಿಥಿಂಗ್ ವಿಲ್ ಬಿ ಫೈನ್. ಸೊ ಆ ಥರ ಸೆನ್ಸಿಟಿವ್ ಯಾವುದೂ ಇಲ್ಲ. ವಿ ಜಸ್ಟ್ ಹ್ಯಾವ್ ಟು ಬಿ ಅಲರ್ಟ್ ಆ್ಯಂಡ್ ವಿಜಿಲೆಂಟ್. ಹೌದು, ಆ್ಯಕ್ಚುಲಿ ಮಿಲಾದ್ ಇವತ್ತು ಇದೆ, ಆದರೆ ಅವರು ಸ್ವಂತೆಯಿಂದ ಅವರು ಪೋಸ್ಟ್ಪೋನ್ ಮಾಡಿದ್ದಾರೆ ಫಾರ್ ದ ಸೇಕ್ ಆಫ್ ಕಾಮ್ಯುನಲ್ ಹಾರ್ಮನಿ. ಸೊ ಅದು ಒಂದು ಭಾಳ ಒಳ್ಳೆಯ ವಿಷಯ. ಅದು ಇಲ್ಲಿ ಬೆಳಗಾಂ ಸಿಟಿದಲ್ಲಿ ಬಟ್ ಅವರು ಸ್ವಂತೆಯಿಂದ ಈ ಥರ ಡಿಸಿಷನ್ ತೊಗೊಂಡಿದ್ದಾರೆ. ನಮ್ಮ ಹಬ್ಬ ನಾವು ಮುಂದೆ ಸೆಲೆಬ್ರೇಟ್ ಮಾಡ್ತೀವಿ. ಸೊ ದ್ಯಾಟ್ ಈಸ್ ಅ ವೆರಿ ಗುಡ್ ಎಕ್ಸಾಂಪಲ್. ಮತ್ತು ನನ್ನ ಹತ್ರ ಫುಲ್ ಕಾನ್ಫಿಡೆನ್ಸ್ ಇದೆ ದಟ್ ಬೆಳಗಾಂದಲ್ಲಿ ಎವ್ರಿಥಿಂಗ್ ವಿಲ್ ಬಿ ಸೆಲೆಬ್ರೇಟೆಡ್ ಪೀಸ್ಫುಲಿ. ಶಾಂತಿ ರೀತಿಯಲ್ಲಿ ಅವರು ಸೆಲೆಬ್ರೇಷನ್ ಮಾಡ್ತಾರೆ. ಬೆಳಗಾಂದಲ್ಲಿ ಆ ಥರ ಆಗಲ್ಲ. ನಮ್ಮ ಕಡೆಯಿಂದ ನಾವು ಎಲ್ಲ ಪ್ರಿಕಾಷನ್ ನಾವು ತೊಗೊಂಡಿದ್ದೀವಿ. ಸೊ ನಮ್ಮ ಏನೇನಿದೆ ಆಲ್ರೆಡಿ ಅದು ಎಲ್ಲ ಸ್ಟೆಪ್ಸ್ ಮಾಡಿದ್ವಿ. ಮತ್ತು ಈ ಪೀಸ್ ಕಮಿಟಿ ಮೀಟಿಂಗ್ಸ್ ನಾವು ಮಾಡಿದ್ವಿ, ಎಲ್ಲ ಲೀಡರ್ಸ್ ಜೊತೆಗೆ ಮಾತಾಡಿದ್ವಿ. ನಮ್ಮ ಸ್ಟಾಫ್ ಪ್ರತಿಯೊಂದು ಇದು ಮಂಟಪ ಹತ್ರ ವಿಸಿಟ್ ಹೋಗಿದ್ದಾರೆ. ನಾವು ಎಲ್ಲ ಸೆನ್ಸಿಟಿವ್ ಏರಿಯಾಸ್ದಲ್ಲಿ ಅಂದರೆ ಇದು ಇಂಪಾರ್ಟೆಂಟ್ ಏರಿಯಾಸಲ್ಲಿ ನಾವು ಫಿಕ್ಸ್ ಪಾಯಿಂಟ್ ನಾವು ಹಾಕಿದ್ದೀವಿ. ನಾವು ಪೆಟ್ರೋಲಿಂಗ್ ಭಾಳ ಮಾಡಿದ್ವಿ, ಪಬ್ಲಿಕ್ ಜೊತೆಗೆ ಎಲ್ಲ ಮಾತಾಡಿದ್ವಿ. ಮತ್ತು ಪಬ್ಲಿಕ್ ಆ ಥರ ಕೂಡ ಫುಲ್ ಕಾನ್ಫಿಡೆನ್ಸ್ ಇದೆ, ನಮ್ಮಲ್ಲಿ ಆ ಥರ ಏನೂ ಆಗಲ್ಲ. ಇಟ್ ವಿಲ್ ಆಲ್ ಬಿ ಸೆಲೆಬ್ರೇಟೆಡ್ ಇನ್ ಪೀಸ್. PSI
42 ದಿನ ಸಿಗ್ತಾರೆ ಸರ್. PSI ಮತ್ತೇನು ಸರ್ ಕರೆಕ್ಟ್ PSI ಮೇಡಮ್. ಬಹುಶಃ ನೀವು ಬೇರೆ ಸಿವಿಲ್ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ಕೆಲಸ ಮಾಡ್ತೀರಿ, ಅವಾಗ ಮಾರ್ಕ್ಸಿಯರ್ ಏನಿದೆ 10 ಇದೆ. ಸುಮ್ಮನೆ ಅವರ ಯೂನಿಟ್ಗೆ ಒಂದು ಲೆಟರ್ ಕಳಿಸ್ಬೇಕು. ಸುಮ್ಮನೆ ಹಾಗೆ ಟೆಕ್ನಿಕ್ ತರ ಈ ಕಡೆ ಬಂದಿದೆ, ಒಂದು ಲೆಟರ್ ಕಳಿಸ್ಬೇಕು. ಟೈಮಿಂಗ್ಸ್ ಮೇಂಟೈನ್ ಮಾಡಿ. ಸೊ ಈವ್ನಿಂಗ್ 4 ಗಂಟೆ ಹೇಳಿದೆ, 4 ಗಂಟೆ ನೀವು ಜಾಗದಲ್ಲಿ ನೀವು ಇರಬೇಕು. ಇದು ಬಿಟ್ಟು ಬಹುಶಃ ಮಾತ್ರ ಯಾವುದು ಇಶ್ಯೂ ಇದ್ರೆ ನೀವು ಸೀನಿಯರ್ ಆಫೀಸರ್ ಗಮನಕ್ಕೆ ನೀವು ತರಬಹುದು. PSI PSI ಸರ್. 42 ದಿನ ಸಿಗ್ತಾರೆ ಸರ್. PSI ಮತ್ತೇನು ಸರ್ ಕರೆಕ್ಟ್ PSI ಮೇಡಮ್. ಬಹುಶಃ ನೀವು ಬೇರೆ ಸಿವಿಲ್ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ಕೆಲಸ ಮಾಡ್ತೀರಿ, ಅವಾಗ ಮಾರ್ಕ್ಸಿಯರ್ ಏನಿದೆ 10 ಇದೆ. ಸುಮ್ಮನೆ ಅವರ ಯೂನಿಟ್ಗೆ ಒಂದು ಲೆಟರ್ ಕಳಿಸ್ಬೇಕು. ಸುಮ್ಮನೆ ಹಾಗೆ ಟೆಕ್ನಿಕ್ ತರ ಈ ಕಡೆ ಬಂದಿದೆ, ಒಂದು ಲೆಟರ್ ಕಳಿಸ್ಬೇಕು. ಟೈಮಿಂಗ್ಸ್ ಮೇಂಟೈನ್ ಮಾಡಿ. ಸೊ ಈವ್ನಿಂಗ್ 4 ಗಂಟೆ ಹೇಳಿದೆ, 4 ಗಂಟೆ ನೀವು ಜಾಗದಲ್ಲಿ ನೀವು ಇರಬೇಕು. ಇದು ಬಿಟ್ಟು ಬಹುಶಃ ಮಾತ್ರ ಯಾವುದು ಇಶ್ಯೂ ಇದ್ರೆ ನೀವು ಸೀನಿಯರ್ ಆಫೀಸರ್ ಗಮನಕ್ಕೆ ನೀವು ತರಬಹುದು.